ಯಜಮಾನ್ ಅಕ್ಕ ಬಂದ್ಬಿಟ್ಲು. ನನಗೆ ಋತಿಕ್ ರೋಷನ್ ಆದ್ಮೇಲೆ ನೀನೇ ತಲೆ ಕೆಡಿಸಿದ್ದು. ನಾನ್ ಬೀಳಿಸ್ಬಿಡ್ತೀನಿ ಅಂತ ನಿನಗ್ ಭಯ ಇಲ್ವಾ? ನಾನೀಗಾಗ್ಲೇ ಬಿದ್ದೋಗ್ಬಿಟ್ಟಿದ್ದೀನಿ. ಪ್ಲೀಸ್ ಚಿನ್ನ, ಕೆಲ್ಸ ಮಾಡೋ ಕಡೆ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಇವಾಗ ಏನ್ ಬೇಕು ನಿನ್ಗೆ? ಇಲ್ಲಿ ನಾಯಿ ಮರಿಯಲ್ಲ ಇಲ್ಲ. ಅಯ್ಯಲೇ ದರಿದ್ರ ನನ್ನ ಮಗನೇ, ತುಟಿಗಳು 2 ಸೆಂಟಿಮೀಟರ್ ದೂರದಲ್ಲಿ ಇದ್ದಂಗೆ ಬಂದು ಡಿಸ್ಟರ್ಬ್ ಮಾಡ್ತೀರೋ. ಇವರ ಸಿಸ್ಟರ್ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗಲ್ಲ, ಕರಡಿ ಪೂಜೆಯಲ್ಲಿ ಶಿವನ್ ಬಿಟ್ಟಂಗೆ. ಸಾಯಿಸ್ಬಿಡ್ತೀನಿ. ಯಜಮಾನ್, ಇದು ನಿಮ್ಗೆ ಓವರ್ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಲೇ, ಯಾವ್ದೋ ಓವರಲು? ಅಲ್ಲಿ ನೋಡಿ ಯಜಮಾನ್, ಅವಳನ್ನ ನೋಡಿದ್ರೆ ಕೈ ತೊಳ್ಕೊಂಡ್ ಮುಟ್ಟಂಗವಳು. ನಿಮ್ಮನ್ನ ನೋಡಿದ್ರೆ ಮುಟ್ಟದ ಮೇಲೆ ಕೈ ತೊಳ್ಕೊಳಂಗಿದ್ದೀರಾ? ಇದೆಲ್ಲ ನಿಮಗ್ ಬೇಕಾ? ಲೇ ನೋಡ, ಗಂಡಸರಲ್ಲಿ 3 ವಿಧ. ಯಾವ್ದ? ಮೊದಲನೇ ಗಂಡಸು ನೋಡಿದ ತಕ್ಷಣ ಇಂಪ್ರೆಸ್ ಆಗೋದು. ಎರಡನೇವನು ನೋಡ್ತಾ ನೋಡ್ತಾ ಇಂಪ್ರೆಸ್ ಮಾಡೋದು. ಲೇ, ನಾವೆಲ್ಲ ಮಾತಾಡಿ ಮಾತಾಡಿ ಇಂಪ್ರೆಸ್ ಮಾಡೋರಲ್ಲೇ. ನಿಮ್ ಡೈಲಾಗ್ ಚೆನ್ನಾಗಿ ಕೇಳ್ಬಿಟ್ರೆ ನಗ್ಬಿಡ್ತಾರೆ. ನಗಬೇಕು. ನೀನ್ ಒಂದು ಹುಡುಗಿನ ನಗಸ್ಬಿಟ್ರೆ ಲೈಫ್ ಅಲ್ಲಿ ಅರ್ಧ ನೀನು ಗೆದ್ದಂಗೆ ಕಣಲೆ. ಈ ನನ್ ಫಿಗರ್ ನ ನೋಡಿ ನಗದೇ ಇರೋಂತ ಹುಡುಗಿ ಈ ಕರ್ನಾಟಕದಲ್ಲಿ ಯಾವಳಾರು ಇದ್ದಾಳೇನೋ? ಲವ್ ಒಟ್ಟು ಫಸ್ಟ್ ಸೈಟ್ ಬರೋಣ, ಇಂಪ್ರೆಸ್ ಮಾಡೋಣ. ಯಜಮಾನ್, ಯಾಕೋ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ತಿರ್ಗಾ ಇಂಪ್ರೆಸ್ ಮಾಡೋಣ. ತಾಟ್ಕೈತೆ ದುಡ್ಡು 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 ಅಂತ ಸಾಯ್ತಾಳೆ. ಎಷ್ಟು ದುಡ್ಡಿದ್ರೇನು ನಾಳೆ ತಾಲಿ ಕಟ್ಟು ಗಂಡನ್ಗೆ ತಲೆ ಬಾಗಿಸ್ಲೇಬೇಕು. ಲೇ ಮುದುಕಿ, ನಾನ್ ನನ್ ಮದ್ವೆ ಆಗ್ಬೇಕಾಗಿರೋನು ವೀರನೋ ಶೂರನೋ ಆಗ್ಬೇಕಾಗಿಲ್ಲ. ಇಲ್ ನೋಡು, ನಾನ್ ಜಡೆ ಎಷ್ಟು ಉದ್ದ ಇದ್ದಾನೆ, ಕಣ್ಣು ಇವತ್ತು ನಾಳೆನೋ ಬಿದ್ದೋಗೋ ತರ ಇದೆ. 6 ತಿಂಗಳು ಬಸ್ರಿ ತರ ಇದೆ ಇವನ್ ಹೊಟ್ಟೆ. ಮುಳ್ಳಂತಿಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗಿದ್ದಾನೆ. ಇಂತ ಒಬ್ಬ ಸೀನಿಯರ್ ಸಿಟಿಸನ್ ಇದ್ರೂ ಪರವಾಗಿಲ್ಲ. ಏಯ್, ದುಡ್ಡು ದುಡ್ಡೊಂದಿದ್ರೆ ಸಾಕು, ಎಂತ ಕೋತ್ ತಿನ್ಬೇಕಾದ್ರೂ ಮದ್ವೆ ಆಗ್ತೀನಿ. ಯಾಕೆ ನಮ್ಮ ಯಜಮಾನ್ ಹತ್ರ ದುಡ್ಡಿದೆ ಅಂತ ನಾವೇನಾದ್ರೂ ಪ್ರೂವ್ ಮಾಡಿದ್ರೆ? ಲೇ, ನಾಳೆನೆ ಫಸ್ಟ್ ನೈಟ್. ಇವತ್ತೇ ನಾವು ದುಡ್ಡು ಹೊಡಿತೀವಿ. ಇವತ್ತೇ ನಾನು ಫಸ್ಟ್ ನೈಟ್ ಗಾಡಿ ಮಂಚ ರೆಡಿ ಮಾಡ. ಸೂಪರ್ ಯಜಮಾನ್. ಆಗದ್ದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಸಾಗದ್ದು ಕೆಲಸ. ಸುಮ್ನೆ ಇಂದಂಗೆ ಅಲ್ಲಾಡಿಸ್ತಾನೆ ನಿನ್ನ. ನೀನೇನು ಹಂಗೆ ಕಿಡಿನಗಪ್ಪ ನೋಡ್ತೀಯಾ? ಹೋಗಪ್ಪ ಬಿಚ್ಚಕಲೇ, ಹೋಗ. ಹೇ, ನಾನು ಹೇಳಿದ ಪೆಟ್ರೋಲ್ ಬೇಕು, ಕೈ ಅದರಲ್ಲೇ ಬಿಚ್ಚೋದು. ಯಾರೋ ನೀನು? ಹೇ, ಯಜಮಾನೆಲ್ಲ ಊಸ್ಬಿಟ್ಕೊಂಡು ನೀನ್ ನಾನೇ ಓನರು.
ಅಣ್ಣ ನೀ ಸೌಂಡ್ರಾಜ್ ಅಂತ ಸುಗಂಧರಾಜ್ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅಣ್ಣ ನಾನು ಟ್ರ್ಯಾಕ್ಟ್ರಿ ಮೆಕ್ಯಾನಿಕ್ ಅಣ್ಣ. ಅವಣ್ಣ ಈ ಕೈ ರಿಪೇರಿ ಮಾಡಿ ಟ್ರ್ಯಾಕ್ಟರ್ ನಿಲ್ಲಣ್ಣ. ಅಣ್ಣ ಕೆಲಸ ಕೊಡೋಣ ಸಾಯೋವರೆಗೂ ಮರೆಯಲ್ಲಣ್ಣ. ಸಾಯೋವರೆಗೂ ಮರಿಯಲ್ಲ ಕೆಲ್ಸ. ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲ್ಸ ಕೊಟ್ಟು ಕೊಟ್ಟು ಅವ್ರು ಇರೋದನ್ನೆಲ್ಲ ದೋಚ್ಕೊಂಡು ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರೆಗೂ ಮರಿಯಕ್ಕಾಗಲ್ಲ ಹಂಗ್ ಮಾಡಿಟ್ಟಿದ್ದಾರೆ. ಅಣ್ಣ ಸಂಬಳ ಬೇಡ, ನಾವು ಊಟ ಅಂದ್ಕೊಂಡ ಸಾಕು. ಓಹೋ ಸಂಬಳ ಬೇಡ. ಈ ಸಂಬಳ ಬೇಡ ಅಂತ ಹೇಳೋ ಗಂಡಸು, ನನ್ಗೇನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗ್ಸು, ಎರಡನ್ನು ನಂಬರ್ದಪ್ಪ. ನಂಬರ್ 1 ಲಕ್ಷ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡ್ಕೊಳ. 1 ಲಕ್ಷ ನಿಮ್ಗೆ ಎಲ್ಲಿಡ್ಲಿ? ಕೈಗಿಡ್ಲ ಜೇಬ್ಗಿಡ್ಲ? ಬಾಯ್ ಬಿಟ್ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೆ ಮಾಡಿ. ಅಯ್ಯೋ ತರ್ಲೆ ನನ್ ಮಗನೇ, ಏನ್ ಮಾತಾಡ್ತೀಯೋ? ಈಗ್ಲೇ ತಲೆ ಎಲ್ಲ ಮಾತಾಡ್ತೀಯ. ನೀನ್ ಕೆಲ್ಸ ಕೊಟ್ಬಿಟ್ರೆ ಹೋಯ್ತಾರು. ಬಂದ್ಬಿಟ್ರ? ನೀನ್ ಮಾತ್ರ ಯಾಕೆ ನಿಂತಿದ್ಯಪ್ಪ? ಅದೇನ್ ಕಿತ್ಕೊಳ್ಳಿ ಅಂತ. ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಳ್ಸಾರ ಕಂಡ್ಲ. ನಿಂತ ಇನ್ನೇನ್ಲ ಕಿತ್ಕತ್ತಾರೆ. ಅಯ್ಯೋ ಚಂಕಲ್ ಬಡತದೆ. ಅದೇ ಕಿತ್ಕೊತಾರೆ ಗೊತ್ತೈತೆ. ಸುರೇಂದ್ರರಾಜ ಎಲ್ಲ ಇದೆಯಾ? ಬಾರೋ ಆಚೆ. ಇವತ್ತು ಜಾಗ ಖಾಲಿ ಮಾಡ್ಸಿಲ್ಲ. ಇಲ್ಲಿಂದ ಖಾಲಿ ಮಾಡಲ್ಲ. ಎಲ್ಲೋ ಸುರೇಂದ್ರರಾಜ ಎಲ್ಲ ಏನ್ ಮಾಂಸ ಪರ್ವತನ ಕಂಕ್ಳ ಹಿಡ್ಕೊಂಡು ಓಡಾಡಕ್ ಆಯ್ತದೆ? ಏನ್ ಕಿಂಡಲ ನಮ್ಮ ಹತ್ರನೇನೋ? ಹಣ ಬಿಡಣ, ಹಣ ಬಿಡಣ, ಹಣ ಬಿಡಣ. ಮುಂದ್ಗಡೆ ಇವ್ರನ್ನ ಬಿಡಿ ಅಂತಂದ್ರೆ ಹಿಂದ್ಗಡೆ ನೀನ್ ಬಿಡ್ತಾ ಇದ್ದಿಲ್ಲ ನಾವು. ಸಾರಿ ಕನ್ಫ್ಯೂಸ್ ಆಗ್ಬಿಡ್ತು. 7 ದಿನದಲ್ಲಿ ಖಾಲಿ ಮಾಡ್ಬೇಕಂತ ಹೇಳಿಲ್ಲ. ಅದ್ ಹೆಂಗ್ ಖಾಲಿ ಮಾಡಕ್ಕಾಗುತ್ತೆ? ಇನ್ನು 7 ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ 7 ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ? ಕರೆಕ್ಟ್ ಅಣ್ಣ, ಕರೆಕ್ಟ್. ನಾವೇ ಡಿವೈಡ್ ಮಾಡ್ಕೋಬೇಕು. ನಮ್ಮ ಹತ್ರ ಆಟ ಆಡ್ತೀಯಾ? ನಾನು ಯಾರು ಗೊತ್ತಾ? ಕೊಂಡ ಬಿಟ್ಟು ದೊಂಗ, ಯಮ ದೊಂಗ, ದೊಂಗಲಕ್ಕೆ ದೊಂಗ. ಬಾಯಿ ಬಾರಿಸಿದೆ ಕಡೆ. ಸರಿಯಾದ ದೊಂಗ ನನ್ ಮಕ್ಕಳನ್ನೇ ಹುಟ್ಸೋನೆ. ಮಾತು ಎಲ್ಲರೂ ಕೈ ತೋರಿಸಿ. ನೀನೆಲ್ಲ ದೊಡ್ಡ ಮಗ? ಹೌದು. ನಿನ್ ಮುಂದಕ್ ಬಾರೋ ಬಾರೋ. ಈಗ ಈ ಸೈಟ್ ನ ಭಾಗ ಮಾಡ್ಬಿಟ್ರೆ ನೀನ್ ದೊಡ್ಡ ಮಗ ಅಲ್ವಾ? ನಿನಗೆ ಮುಂದಿನ ಭಾಗ ಸಿಗುತ್ತೆ, ಮೇನ್ ರೋಡ್. ಅವ್ರು ಚಿಕ್ಕವರಲ್ವಾ, ಅವ್ರಿಗೆ ಹಿಂದಿನ ಭಾಗ ಹೋಗುತ್ತೆ. ನಿನಗೆ ಬಂಗಾರದ ಚೆಂಬು, ಅವ್ರಿಗೆ ತಾಮ್ರದ ಚೆಂಬು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಇವ್ನು 2ನೇ ಮಗ, ಇವ್ನು 3ನೇ ಮಗ. ನಾನೇನು ಹುಡ್ಸಕ್ಕಿಲ್ದ? ಅಪ್ಪ ಆಟಾಡಕಾಯಿ ರೋಡಲ್ಲಿ ಬಿದ್ದಾಗ ನಿಮ್ಮಮ್ಮ ಏನ್ ಮಾಡಿದ್ಲು ಅಂತ ಬಾಯ್ ಪಡ್ಕೊಂಡ್ಲು. ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿಟ್ಟು ಉಸಿರು ಕೊಟ್ಟು ಅಪ್ಪನ ಜೀವ ಉಳಿಸಿದಾಳೆ. ನಿಮ್ಮ ಅಮ್ಮ ಎಷ್ಟು ಜನಕ್ಕೆ ಬಾಯಿಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ? ನಿಮ್ಮ ಅಮ್ಮನ ಬಾಳ ಗೊತ್ತಿಲ್ಲ ನನಗೆ. ಕಿತ್ತಾಡ್ದಂಗೆ ನಿಮ್ಮ ಅಮ್ಮ ಅಂದ್ರೆ ಕಿತ್ತಾಡ್ತಾ ಇದ್ರು. ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆಗಿದ್ದು. ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ, ಲೈಫ್ ನ ಯಾರು ಬ್ಯೂಟಿಫುಲ್ ಮಾಡಿದ್ರು ಅದು ಮುಖ್ಯ. ಅದ್ರಲ್ಲಿ ನಮ್ಮ ಅಮ್ಮ ನಿಮ್ಮಪ್ಪ ಎಲ್ಲವರು? ಕಾಮದಲ್ಲಿ. ಕೋಮಾ? ಆಹಾ, ಹೆಂಡತಿನಿಂದ ನೆಮ್ಮದಿಯಾಗಿರಕ್ಕೆ ಸರಿಯಾದ ಜಾಗಕ್ಕೆ ಕಳ್ಸಿದ್ದೀರಲ್ಲೋ ತುದಿಲವ್ರೆ. ಲೋ, ಮೊದಲು ನಿಮ್ಮ ಅಪ್ಪನ್ನು ಸಾರ್ ಮಾಡ್ಕೊಳ್ರು, ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ. ಆಮೇಲೆ ಈ ಯಜಮಾನನ್ನ ನಾನು ಒದ್ದೋಡಿಸ್ತೀನಿ. ನೋಡಿ, ಇವತ್ತು ನೀವ್ ಹೇಳ್ತಂದ್ರೆ ಹೋಗ್ತಾ ಇದ್ದೀನಿ. ನಮ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ 1 ತಿಂಗಳು ಬಿಟ್ಟು ತಿರ್ಗಾ ಬರ್ತೀನಿ. ಆಯ್ತಾ? ಆಯ್ತಪ್ಪ. ಬಂದ್ರಾ? ಹಬ್ಬ, 1 ತಿಂಗಳಿಗೆ ನೆಮ್ಮದಿ ಸಿಕ್ತು. 1 ತಿಂಗಳಾದ್ಮೇಲೆ ಏನ್ ಮಾಡೋದು? ನನ್ನ ಮಕ್ಕಳು ಸೈಟ್ ನ ಮಾರ್ಬಿಟ್ಟು ದುಡ್ಡನ್ನ ಸಮವಾಗ ಹಂಚ್ಕೋಬೋದಿತ್ತು. ಇಂಪಾರ್ಟೆಂಟ್, ನೀನ್ ಇಲ್ಲೇ ಇರ್ಬೇಕು, ನಮ್ ಜೊತೆ ಇದ್ಬಿಡು. ಊಟಕ್ಕೆ ಯಾವ ಕೆಲಸ ಮಾಡ್ತಾನೆ ಓರಿ? ಊಟ ಮಾತ್ರ ಸಂಬಳನು ಕೊಡ್ತೀನಿ. ಅಣ್ಣ, ನಿಮ್ದು ದೊಡ್ಡದಣ್ಣ ಮನ್ಸು. ನಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡು.
ಮಿಕ್ಕಿದ್ದು ನಾನ್ ನೋಡ್ಕೋತೀನಿ. ಓಕೆ ಯಜಮಾನ್